ಹಾಯ್ ಫ್ರೆಂಡ್ಸ್, ನನ್ನ ಕನಸಿನ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಾಬಿನ್ಗೆ ದಾರ ಯಾವ ರೀತಿ ಸುತ್ತೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಹೇಳ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಪ್ರತಿಯೊಂದನ್ನು ಕೂಡ ನಾನು ಹೇಳ್ಕೊಟ್ಟಿರೋ ಹಾಗೆ ಕಲಿತಾ ಹೋಗಿ. ಸೊ ಇದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಏನಪ್ಪ ಅಂದರೆ, ಇವಾಗ ಹೊಸ್ದಾಗಿ ಕಲಿತಾ ಇರೋರಿಗೆ ಬಾಬಿನ್ಗೆ ದಾರ ಯಾವ ರೀತಿ ಸುತ್ತೋದು ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಮೊದಲಿಂದ ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಕಲಿಬೇಕು ಅಂತ ಇದ್ದವ್ರಿಗೆ ಶೇರ್ ಮಾಡಿ. ನೋಡಿ, ಈಗ ಬಾಬಿನ್ಗೆ ಈ ಥರ 4 ಸುತ್ತು ದಾರನ ಸುತ್ಕೊಳ್ಳಿ. ಒಂದು 4 ಸುತ್ತು ಇಲ್ಲಾಂದ್ರೆ ಒಂದು 10 ಸುತ್ತು ಸುತ್ಕೊಳ್ಳಿ. ಸುತ್ಕೊಂಡು ಈ ಥರ ಏನೋ ಒಂದು ಸೆಟ್ಟಿಂಗ್ ಇದೆಯಲ್ಲ, ಇದ್ರೊಳಗಡೆ ಈ ಥರ ಪ್ಲಸ್ ಮಾಡಿ. ಓಕೆ. ಸೊ ನೋಡಿ, ಇವಾಗ ಮಾಮೂಲಿ ನಾವು ಬಟ್ಟೆ ಹೊಲಿವಾಗ ಮಿಷಿನ್ನ ಯಾವ ರೀತಿ ತುಳಿತೀವೋ ಅದೇ ರೀತಿಯೇ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಆಮೇಲೆ ಈ ಥರ ಬಿಗಿ ಹಿಡಿದ್ರೆ ನೋಡಿ ದಾರ ತುಂಬ್ಕೊತಾ ಹೋಗುತ್ತೆ. ಒಂದೇ ಹತ್ರ ಹಿಡಿಬಾರ್ದು, ಕೈನ ಈ ರೀತಿ ನೋಡಿ, ಈ ರೀತಿ ಆ ಕಡೆ ಈ ಕಡೆ ಆಡುತ್ತೆ. ಆವಾಗ ಎಲ್ಲ ಕಡೆಗೂ ಫಿಲ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಿಲ್ ಆಗ್ತಾ ಇದೆ ಅಂತ. ಈ ರೀತಿ ಫುಲ್ ತುಂಬಿಸ್ಕೊಂಡು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ತುಂಬ್ಕೊಂಡಿದ್ದೀವಿ ಬಾಬಿನ ಅಂತ. ಸೊ ಇದು ಒಂದು ವಿಧಾನ. ಇನ್ನೊಂದು ವಿಧಾನನ ತೋರಿಸ್ತೀನಿ. ಓಕೆ, ಯಾವ ರೀತಿ ಸುತ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ಥ್ರೆಡ್ನ ಒಂದು ಸ್ವಲ್ಪ ಇಲ್ಲಿ ಕೈಲಿ ಎಡಗೈಯಲ್ಲಿ ಇಟ್ಕೊಂಡು ಅದನ್ನು ಬಿಟ್ಟರೆ ಮತ್ತೆ ಬಂದ್ಬಿಡುತ್ತೆ. ಈ ರೀತಿ ಇಟ್ಕೊಂಡು ಫಸ್ಟ್ ಒಂದು 10 ಸುತ್ತನ್ನ ಹಿಂಗೆ ಸುತ್ಕೊಬಿಡಿ ಕೈಲಿ, ಆಯಿತಾ? ಆಮೇಲೆ ಈ ಥರ ಒಂದು ಸಣ್ಣದಾಗಿ ಮಿಷಿನ್ ಜೊತೆ ಬಂದಿರುತ್ತೆ. ಏನಪ್ಪ ಅಂದರೆ, ಈ ನಟ್ಸ್ಗಳನ್ನೆಲ್ಲ ಬಿಚ್ಚೋಕ್ಕೆ ಅಂತ ಕೊಟ್ಟಿರ್ತಾರೆ, ಲೂಸು ಟೈಟು ಮಾಡ್ಕೊಳ್ಳೋಕ್ಕೆ. ಸೊ ನೋಡಿ, ಈ ಥರ ಇರುತ್ತೆ. ಸೊ ಇವಾಗ ತೋರಿಸ್ತೀನಿ ಯಾವ ರೀತಿ ಸುತ್ತೋದು ಅಂತ. ಸೊ ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ, ಈ ಥ್ರೆಡ್ ಏನಿದೆಯಲ್ಲ ಇದನ್ನು ನಾವು ಯಾವ ರೀತಿ ಸುತ್ತುತ್ತಾ ಇದ್ದೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಇದು ಯಾವಾಗಲೂ ಮೇಲ್ಗಡೆ ಈ ಥರ ಇರಬೇಕು. ಈ ಥರ ಆದರೆ ಬಿಚ್ಕೊಂಡು ಈ ಥರನೇ ಆಗಬೇಕು. ಈಗ ಈ ಥರ ಮೇಲಿಂದ ಬರಬೇಕು ಥ್ರೆಡ್. ಓಕೆ, ಇದು ಎರಡನೇ ವಿಧಾನ. ಈ ರೀತಿ ಏನು ಬಾಬಿನ್ ಸುತ್ಕೊಳ್ಳೋದು ಏನು ಕಷ್ಟ ಅಲ್ಲ. ಸೊ ಕಲಿಬೇಕು, ಟ್ರೈನಿಂಗ್ ಆಗಬೇಕು ಎಲ್ಲದಕ್ಕೂ ಅಷ್ಟೇ. ನೋಡಿ, ಇದು ವೀಲ್ ಸಹಾಯದಿಂದ ಒಂದೊಂದು ಹತ್ರ ಬರುತ್ತೆ, ಒಂದೊಂದು ಹತ್ರ ಬರಲ್ಲ. ಕಟ್ ಮಾಡ್ಕೋಬೇಕು. ನಮ್ಮ ಮಿಷಿನಲ್ಲಿ ಎಲ್ಲಿ ಥ್ರೆಡ್ನ ಸುತ್ತೋಕ್ಕೆ ನಿಮಗೆ ಈಸಿಯಾಗಿ ಬರುತ್ತೆ ಅಂತ ನೋಡಿ. ಒಂದೊಂದು ಹತ್ರ ನೋಡಿ, ಇಲ್ಲಿ ಸಿಕ್ತು ನನಗೆ. ಅದೇ ಪಾಯಿಂಟಲ್ಲಿ ಇಲ್ಲಿ ತಿಳ್ಕೊಬೋದು. ಬೇರೆ ಫೋನ್ ಮಾಡ್ತಿದ್ದೆ ನಮಗೆ ಯಾಕೋ ಇದು ಬಂದಿಲ್ಲ. ಇದು ನೋಡಿ, ಎಷ್ಟು ಚೆನ್ನಾಗಿ ತುಂಬ್ಕೊತು ಅಲ್ವಾ? ನೋಡಿ, ಟೆಸ್ಟರ್ ಇದ್ದರೆ ಕೂಡ ಟೆಸ್ಟರಲ್ಲಿ ಕೂಡ ಸುತ್ಕೋಬೋದು. ನೋಡಿ, ಎರಡು ಇನ್ನು ನಾನು ಯಾವ ರೀತಿ ಸುತ್ತಿದ್ದೀನಿ ಒಂದೇ ಥರ ಬಂದಿದೆ.
ಇಡಲು ಈ ರೀತಿ ಸುತ್ತಬೇಕು. ನೆಕ್ಸ್ಟ್ ಬಂದು ಕೇಸಿಂಗಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಥ್ರೆಡ್ಡನ್ನ ನಾವು ಎಳೆದಾಗ ಬಲಗಡೆ ಸುತ್ತಬೇಕು, ಎಡಗಡೆ ಸುತ್ತಬಾರ್ದು. ಎಡಗಡೆ ಅಂದರೆ ಯಾವ ರೀತಿ, ಈ ರೀತಿ ಈ ಥರ ಎಡಗಡೆ ಬರಬಾರ್ದು, ಈ ಥರ ಬಲಗಡೆ ಬರಬೇಕು ನೋಡಿ. ನೋಡಿ ಇಲ್ಲಿ ಈ ಥರ ಇರುತ್ತಲ್ಲ, ಇದರೊಳಗಡೆ ತಗೊಂಡು ಇಲ್ಲಿ ಹಾಕಿದರೆ ಆಯಿತು. ಈ ರೀತಿ ಫಿಕ್ಸ್ ಅಂತ ನಮಗೆ ರೆಡಿ ಆಯಿತು ಕೇಸಿಂಗ್ ಬಾಬಿಂಗ್. ಓಕೆ, ಈಗ ಮಿಷಿನ್ಗೆ ಸೂಜಿನ ನೀಡಲ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ನೀಡಲ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ಬಂದು ರೌಂಡ್ ಶೇಪು ನೀಡಲ್ಲು. ಮಿಷಿನ್ಗೆ ನಾನು ಹಾಕೋದು ನೀಡಲ್ ಬಂದು ರೌಂಡ್ ಶೇಪು. ಸೊ ನೋಡಿ, ಈ ಥರ ಇದೆ ರೌಂಡ್ ಶೇಪ್ ಬಂದು. ಓಕೆ, ನೋಡಿ ಇಲ್ಲಿ ಏನು ಇರುತ್ತಲ್ಲ, ಈ ನಟ್ನ ಈ ಥರ ನಮ್ಮ ಕಡೆ ತಿರುಗಿಸಿದ್ರೆ ಲೂಸ್ ಆಗುತ್ತೆ. ಸೊ ಲೂಸ್ ಆದಾಗ ಈ ಥರ ಇಲ್ಲೊಂದು ಹೋಲ್ ಕೊಟ್ಟಿರ್ತಾರೆ, ನೀಡಲ್ನ ಹಾಕ್ಬಿಟ್ಟು, ಸೊ ನೋಡಿ ದಾರ ಹಾಕೋದೇನಿರುತ್ತಲ್ಲ ಆ ಕಡೆ ಈ ಕಡೆ ಹೋಲ್ ಕಾಣಿಸ್ಬೇಕು. ನಮಗೆ ಇಲ್ಲಿ ಕಾಣಿಸ್ಬಾರ್ದು ಹೋಲು, ಅದೇನು ಥ್ರೆಡ್ ಹಾಕೋದು ಹೋಲ್ ಇರುತ್ತಲ್ಲ ಆ ಕಡೆ ಈ ಕಡೆ ಕಾಣಿಸ್ಬೇಕು. ಸೊ ಆ ಥರ ಹಿಡ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ನೀಡಲ್ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ಒಳಗಡೆ ಇಡಿಸುತ್ತೋ ಅಷ್ಟು ಒಳಗಡೆ ನೂಕಿ, ಆಯಿತಾ. ನೂಕ್ಬಿಟ್ಟು ನಿಧಾನಕ್ಕೆ ಟೈಟ್ ಮಾಡ್ಕೊಳ್ಳಿ. ಈ ಟೈಟ್ ಮಾಡ್ಕೊಳ್ಳುವಾಗ ಆ ಕಡೆ ಈ ಕಡೆ ಆಗ್ಬೋದು, ನೋಡಿಕೊಂಡು ನಿಧಾನಕ್ಕೆ ಟೈಟ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಫ್ರೆಂಡ್ಸ್, ನೀಡಲ್ನ ಹಾಕೋದು. ಬಿಚ್ಚಬೇಕು ಅಂದರೆ ನಾವು ಕಡೆ ಇದೇನು ಸ್ಕ್ರೂ ಇರುತ್ತಲ್ಲ ಅದನ್ನು ತಿರುಗಿಸಿದ್ರೆ ಬಿಚ್ಕೊಳ್ಳುತ್ತೆ, ಲೂಸಾಗಿ ಬಿಚ್ಕೊಳ್ಳುತ್ತೆ. ಟೈಟ್ ಮಾಡಬೇಕು ಅಂದರೆ ನಮ್ಮ ಆಪೋಸಿಟ್ ತಿರುಗಿಸ್ಬೇಕು. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಅಂತ ಅನಿಸಿದೆ, ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.